ಹೆಲೋ ಫ್ರೆಂಡ್ಸ್, ಇವತ್ತು ಮಸಾಲ ಅಡಿಕೆ ಪುಡಿನ ಯಾವ ರೀತಿ ಮಾಡೋದನ್ನೋದನ್ನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು ಅಡಿಕೆನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು 1 kg ಅಡಿಕೆ ಇದೆ. ಈ ಅಡಿಕೆಯನ್ನು ಹದ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಪದಾರ್ಥ 1 ಟೀ ಸ್ಪೂನ್ ಗಸಗಸೆ, ಡೈಮಂಡ್ ಸಕ್ಕರೆ 1/4 ಬೌಲು, 1 ಬೌಲು ಒಣ ಕೊಬ್ಬರಿ ತುರಿ, ಸೋಪಿನ ಕಾಳು, ಕಲ್ಲಂಗಡಿ ಬೀಜ 1 ಬೌಲು, ಜಾಯಿಕಾಯಿ ಅರ್ಧ ತೊಗೊಂಡ್ರೆ ಸಾಕು, ಜಾಪತ್ರೆ ಸ್ವಲ್ಪ, 8 ರಿಂದ 10 ಏಲಕ್ಕಿ, 10 ರಿಂದ 12 ಲವಂಗವನ್ನು ಪೌಡ್ರ್ ಮಾಡ್ಕೋಬೇಕು. ಜಾಯಿಕಾಯಿನ ಅರ್ಧ ತೊಗೊಂಡು ಇನ್ನು ಉಳಿದವೆಲ್ಲ ಜೊತೆಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೋಬೇಕು. ನಾನಿಲ್ಲಿ ಒಂದು ಬಾಣಲಿಗೆ 2 ಸ್ಪೂನು ತುಪ್ಪನ ಹಾಕ್ಕೋಬೇಕು. ನಂತರ ಅಡಿಕೆನ ಮೊದಲು ಸ್ವಲ್ಪ ಹಾಕ್ಕೊಂಡು ನಂತರ ನಾನು ಅಷ್ಟೂ ಇದೇ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ನಿಧಾನಕ್ಕೆ ಇದೇ ರೀತಿ ಎಲ್ಲವನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಈ ರೀತಿ ಚೆನ್ನಾಗಿ ಕಲಿಸ್ತಾನೆ ಇರಬೇಕು. ಇಲ್ಲಿ ಜಾಸ್ತಿ ಫ್ರೈ ಮಾಡೋ ಹಾಗಿಲ್ಲ, ಎಲ್ಲ ಅಡಿಕೆನೂ ಕಂಪ್ಲೀಟಾಗಿ ಸ್ವಲ್ಪ ಬಿಸಿ ಆದರೆ ಸಾಕು. ಅಷ್ಟು ಚೆನ್ನಾಗಿ ಈ ರೀತಿ ಕಲಿಸ್ತಾನೆ ಇರಬೇಕು. ನೋಡಿ, ಎಲ್ಲ ಅಡಿಕೆ ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಕೈಯಿಂದ ಮುಟ್ಟಿದರೆ ಸಾಕು, ಬಿಸಿ ಆದರೆ ಸಾಕು, ಅಷ್ಟು ಆದರೆ ಸಾಕಾಗುತ್ತೆ. ಜಾಸ್ತಿ ಬಿಸಿ ಮಾಡ್ಕೋಬಾರ್ದು. ತುಪ್ಪ ಹಾಕಿ ಬಿಸಿ ಮಾಡೋದ್ರಿಂದ ಅಡಿಕೆ ಒಳ್ಳೆ ಶೈನಿಂಗ್ ಬರುತ್ತೆ. ನೋಡಿ, ಇವಾಗ ಮೇಲೆ ಕೆಳಗೆ ಮಾಡಿ ಮುಟ್ಟಿ ನೋಡಿದರೆ ನೋಡಿ, ಇಷ್ಟು ಬಿಸಿ ಆದರೆ ಸಾಕು. ಬಿಸಿ ಆಗಿದೆ. ಇಷ್ಟು ಬಿಸಿ ಇರುವಾಗಲೇ ಗಸಗಸೆ ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲ ಕೈ ಆಡ್ಕೋಬೇಕು. ಈ ಅಡಿಕೆ ಜೊತೆಗೆ ಗಸಗಸೆ ಕೂಡ ಸ್ವಲ್ಪ ಬಿಸಿ ಆಗುತ್ತೆ. ನಂತರ ಏಲಕ್ಕಿ, ಲವಂಗ, ಜಾಯಿಕಾಯಿ ಕುಟ್ಟಿಟ್ಕೊಂಡಿದ್ವಲ್ಲ ಎಲ್ಲವನ್ನೂ ವಸ್ತುನೂ ಹಾಕ್ಕೋಬೇಕು. ವಸ್ತುನೂ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಉಳಿದ ಪದಾರ್ಥಗಳನ್ನು ಸಕ್ಕರೆಯನ್ನು ಬಿಟ್ಟು ಎಲ್ಲವನ್ನೂ ಹಾಕ್ಕೋಬೇಕು. ಕಲ್ಲಂಗಡಿ ಬೀಜ, ಸೋಪಿನ ಕಾಳು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಕೊಬ್ಬರಿ ತುರಿನ ಹಾಕ್ಕೊಂಡ್ರೆ ಸಾಕು. ಅದೇ ಬಿಸಿಗೆ ಕೊಬ್ಬರಿ ಕೂಡ ಬಿಸಿ ಆಗುತ್ತೆ. ಇವಾಗ ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಕಂಪ್ಲೀಟ್ ಈ ಅಡಿಕೆ ತಣ್ಣಗಾದ ಮೇಲೇ ಸಕ್ಕರೆ ಹಾಕ್ಕೋಬೇಕು. ಅಡಿಕೆ ಬಿಸಿ ಇರುವಾಗಲೇ ಹಾಕಿದರೆ ಸಕ್ಕರೆ ಒಂಥರ ಅಂಟಾಗುತ್ತೆ. ರೆಡಿಯಾಗಿದೆ ಮಸಾಲ ಅಡಿಕೆ ಪುಡಿ. ಥ್ಯಾಂಕ್ ಯು.